Hello, my dear students. Welcome back to my channel. In this video, I am going to explain you the poetry of the elephant of the fifth standard textbook. Okay, let us go. You might have seen the elephant. ನೀವು ಎಲ್ಲರೂ ಆನೆಯನ್ನ ನೋಡಿರಬಹುದು. ದಿ ಎಲಿಫೆಂಟ್ ಮೀನ್ಸ್ ಆನೆ. ನೀವು ಎಲ್ಲರೂ ಇದನ್ನ ಆನೆಯನ್ನ ನೋಡಿರ್ತೀರಿ. ಓಕೆ, ಪೋಯಟ್ರಿ ಮೀನ್ಸ್ ಪೋಯಮ್ಸ್ ಆರ್ ಕಲೆಕ್ಷನ್ ಆಫ್ ಪೋಯಮ್ಸ್. ಪೋಯಟ್ರಿ ಮೀನ್ಸ್ ಪೋಯಮ್ಸ್ ಆರ್ ಕಲೆಕ್ಷನ್ ಆಫ್ ಪೋಯಮ್ಸ್. ಇದು ಸಣ್ಣ ಸಣ್ಣ ಪೋಯಮ್ಸ್ಗಳ ಅಂದ್ರ ಕವಿತೆಗಳ ಒಂದು ಸಂಗ್ರಹ ಆಗಿರ್ತೈತಿ. ಅದಕ್ಕೆ ಏನ್ ಕರಿತಾರು? ಪೋಯಟ್ರಿ ಅಂತ ಕರಿತಾರು. ಈ ಒಂದು ಪೋಯಟ್ರಿ ನಾವು ದಿ ಎಲಿಫೆಂಟ್ ಕುರಿತ ತಿಳ್ಕೊಳ್ಳೋಣ. ಓಕೆ, ಸಿ ದಿ ಎಲಿಫೆಂಟ್ ಈಸ್ ಬಿಗ್. ದಿ ಎಲಿಫೆಂಟ್ ಈಸ್ ಬಿಗ್. The elephant is grey. The elephant walks for miles each day. The poet here tells how the elephant looks like. ಇಲ್ಲಿ ಪೋಯಟ ಈ ಒಂದು ಕವಿತೆಯನ್ನು ಬರೆದವ, ಪೋಯಟ್ರಿ ಬರೆದವ ಹೇಳ್ತಾನು ಹೆಂಗ ಆನೆ ಇರ್ತೈತಿ. ಹೌ ಡಸ್ ಇಟ್ ಲುಕ್ಸ್ ಲೈಕ್. ಅದು ಆನೆ ಹೆಂಗ ನಮಗ ಕಾಣ್ತೈತಿ, ಮಕ್ಕಳಿಗೆ ಹೆಂಗ್ ಕಾಣ್ತೈತಿ ಅನ್ನೋದನ್ನ ಹೇಳ್ತೈತಿ. ದಿ ಎಲಿಫೆಂಟ್ ಈಸ್ ಬಿಗ್. ಇಲ್ಲಿ ನೋಡ್ರಿ, ಎಲಿಫೆಂಟ್ ಆದ್ಮೇಲೆ ಅಪೋಸ್ಟ್ರೋಫ್ ಬರತಿ. ಇಲ್ಲಿ ಎಲಿಫೆಂಟ್ ಆದ್ಮೇಲೆ ಅಪೋಸ್ಟ್ರೋಫ್ ಕೊಟ್ಟ ಎಸ್ ಇದೆ. ಅಪೋಸ್ಟ್ರೋಫ್ ಆದ್ಮೇಲೆ ಎಸ್ ಬಂದ್ರೆ ಇದು ಎರಡು ರೀತಿಯಲ್ಲಿ ಸೂಚಿಸ್ತೈತಿ. ಒಂದು ಈಸ್ ಬರುತ್ತೆ ಅಥವಾ ಹ್ಯಾಸ್ ಬರುತ್ತೆ. ಓಕೆ, ಎಲಿಫೆಂಟ್ ಈಸ್ ಆಗ್ಬೋದು ಅಥವಾ ಎಲಿಫೆಂಟ್ ಹ್ಯಾಸ್ ಆಗ್ಬೋದು. ಬಟ್ ಇಲ್ಲಿ ಎಲಿಫೆಂಟ್ಸ್ ಆದ್ಮೇಲೆ ಅಪೋಸ್ಟ್ರೋಫ್ ಎಸ್ ಬಂದ ನಂತರ ಏನಿದೆ, ಇಲ್ಲಿ ಬಿಗ್ ಇದೆ. ಬಿಗ್ ಇದು ಎಡ್ಜೆಕ್ಟಿವ್ ಇರೋದ್ರಿಂದ ಎಡ್ಜೆಕ್ಟಿವ್ ಹಿಂದ್ಗಡೆ ಯಾವಾಗಲೂ ಹೆಲ್ಪಿಂಗ್ ವರ್ಬ್ ಬರುತ್ತೆ. ಸೊ ಹಿಯರ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಇಟ್ ಆಸ್ ಈಸ್. ಎಸ್ ಅನ್ನ ಈಸ್ ಅಂತ ನಾವು ಇಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಓಕೆ, ದಿ ಎಲಿಫೆಂಟ್ ಈಸ್ ಬಿಗ್. ಹೆಂಗೈತಿ ಎಲಿಫೆಂಟ? ಎಲಿಫೆಂಟ ಬಿಗ್ ಮೀನ್ಸ್ ಅದರ ಆಕಾರ ದೊಡ್ಡದಿದೆ. ಬಿಗ್ ಮೀನ್ಸ್ ದೊಡ್ಡದಿದೆ. ದಿ ಎಲಿಫೆಂಟ್ ಈಸ್ ಗ್ರೇ. ಇದರ elephant is gray means it has gray color. Elephant is big means ದೊಡ್ಡದಿದೆ. ದೊಡ್ಡದು. and elephant is gray. gray ಅಂದ್ರೆ ಇದರ ಬಣ್ಣ ಕಂದು ಬಣ್ಣದ್ದು. ಕಂದು ಬಣ್ಣವನ್ನು ಹೊಂದಿದ್ದಾಗಿದೆ. ಓಕೆ, ಎಲಿಫೆಂಟ್ ಈಸ್ ಗ್ರೇ ಅಂದ್ರೆ ಇದು ಕಂದು ಬಣ್ಣವನ್ನು ಹೊಂದಿದ್ದಾಗಿದೆ. ಓಕೆ, ದಿ ಎಲಿಫೆಂಟ್ ವಾಕ್ಸ್ ಫಾರ್ ಮೈಲ್ಸ್ ಈಚ್ ಡೇ. ಹೇಳ್ತಾನವ, ಕವಿತೆಯನ್ನು ಬರೆದವ. ಎಲಿಫೆಂಟ್ ವಾಕ್ಸ್ ಫಾರ್ ಮೈಲ್ಸ್ ಈಚ್ ಡೇ. ಪ್ರತಿದಿನ ಎಷ್ಟು ನಡೀತಿದ? ಮೈಲುಗಟ್ಟಲೆ. ಮೈಲ್ಸ್, ಮೈಲ್ ಈಸ್ ಈಕ್ವಲ್ ಟು 1.6 ಕಿಲೋಮೀಟರ್. 1 mile is equal to about 1.6 ಕಿಲೋಮೀಟರ್. ಒಂದು ಮೈಲಿಗೆ 1.6 ಕಿಲೋಮೀಟರ್ ಅಂತ ಮೆಜರ್ಮೆಂಟ್ ಐತಿ. ಅಷ್ಟಿದ ಒಂದು ದಿನಾಲು ಮೈಲುಗಟ್ಲೆ ಇದು ಎಲಿಫೆಂಟ ನಡಿತೈತಿ. ಎಲಿಫೆಂಟ್ ವಾಕ್ಸ್ ಫಾರ್ ಮೈಲ್ಸ್ ಈಚ್ ಡೇ ಅಂದ್ರೆ ಪ್ರತಿದಿನ ಇದು ಮೈಲುಗಟ್ಟಲೆ ನಡಿತೈತಿ ಅಂತ ಹೇಳ್ತಾನು. That his trunk is long. Oh, what a fun when it comes out for a cake or bun. His trunk is long. Here the elephant is male because he has used
He is a pronoun. His trunk is long. Trunk ಅಂದ್ರೆ ಏನ ಅಂದ್ರ ಸೊಂಡಿಲು. ಟ್ರಂಕ್ ಅಂದ್ರೆ ಸೊಂಡಿಲು ಅಥವಾ ಸೊಂಡಿ. ಆನೆ ಸೊಂಡಿ ನೋಡ್ರಿ ನೀವು ಉದ್ದ ಕೇಳ್ತೈತಿ ಮುಂದ. ಹಿಸ್ ಟ್ರಂಕ್ ಈಸ್ ಲಾಂಗ್ ಅಂಡ್ ಓ ವಾಟ್ ಎ ಫನ್. ಇಲ್ಲಿ ನೋಡ್ರಿ ದಂಡಿಗೆ ಎಲ್ಲ ಕಡೆ ಎಕ್ಸ್ಕ್ಲೇಮೇಟರಿ ಮಾರ್ಕ್ ಕೊಟ್ಟಾರು. ಯಾಕಂದ್ರೆ ಇಲ್ಲಿ ಅದು ನಮ್ಗ ಆಶ್ಚರ್ಯವನ್ನು ಸೂಚಿಸ್ತಾವು ವರ್ಡ್ಗಳು. ಎಷ್ಟು ಬಿಗ್ ಐತೆ ಅನ್ನೋದು, ಮುಂದೆ ಅದ್ರ ಕಲರ್ ಗ್ರೇ ಐತೆ ಅನ್ನೋದು, ಪ್ರತಿಯೊಂದಕ್ಕೂ ಎಕ್ಸ್ಕ್ಲೇಮೇಟರಿ ಮಾರ್ಕ್ ಅದಾವು. ಅಂದ್ರೆ ನಾವಲ್ಲಿ ಆಶ್ಚರ್ಯ ಸೂಚಿಸಕ ಶಬ್ದಗಳ ಮೇಲೆ ಯೂಸ್ ಮಾಡ್ಯಾರ. ಹಿಸ್ ಟ್ರಂಕ್ ಈಸ್ ಲಾಂಗ್ ಅಂಡ್ ಹೋ ವಾಟ್ ಎ ಫನ್ ವೆನ್ ಇಟ್ ಕಮ್ಸ್ ಔಟ್ ಫಾರ್ ಎ ಕೇಕ್ ಆರ್ ಬನ್. ಹೇಳ್ತ ನಾವ ಅದರದು ಟ್ರಂಕ್ ಅಂದ್ರೆ ಸೊಂಡಿಲು ಲಾಂಗ್ ಐತಿ, ಬಹಳ ಉದ್ದ ಇರ್ತೈತಿ. ಮತ್ತೆ ವಾಟ್ ಎ ಫನ್ ವೆನ್ ಇಟ್ ಕಮ್ಸ್ ಔಟ್ ಫಾರ್ ಎ ಕೇಕ್ ಆರ್ ಬನ್. ಕೇಕ್ ಮತ್ತು ಬನ್ ಅನ್ನ ನೀವು ತಿಂದಿರ್ತೀರಿ. ಯು ಮೈಟ್ ಹ್ಯಾವ್ ಈಟನ್ ಕೇಕ್ ಆರ್ ಬನ್. ಕೇಕ್ ಮತ್ತು ಬನ್ ಅನ್ನ ತಿನ್ನು ಮುಂದೆ ಅಕಸ್ಮಾತ್ ಯಾರೇ ಮಕ್ಕಳು ಬೇರೆಯವರು ಅವರಿಗೆ ಆಹಾರವನ್ನ ಕೇಕ್ ಮತ್ತು ಬಣ್ಣದ ರೂಪದಲ್ಲಿ ಕೊಡುವಾಗ ಏನ್ ಮಾಡ್ತದ, ತುಂಬಾ ಅದನ್ನ ನೋಡೋದಕ್ಕೆ ನಮ್ಗೆ ಏನಾಗತಿ ಫನ್ ಅಂದ ಎಂಟರ್ಟೈನಿಂಗ್ ಇರ್ತದ ನಮಗ. ಓಕೆ, ಅದು ಕೇಕ್ ಮತ್ತು ಬಣ್ಣವನ್ನು ತಿನ್ನೋ ಮುಂದ ಸೊಂಡಿಲವನ್ನ ಉದ್ದ ಮಾಡ್ತತಿ. ಅವಾಗ ಅದು ನೋಡೋದಕ್ಕೆ ನಮ್ಗೆ ತುಂಬಾ ಒಂದು ಮಜವಾಗಿ ಕಾಣ್ತತಿ ಅಂತ ಹೇಳ್ತಾನ. The elephant is big, his ears are wide. The elephant is big, his ears are wide. Wide means ಅಗಲವಾದ. ಅಗಲವಾದವು ಅಂದ್ರೆ ಕಿವಿಗಳು ಹೆಂಗದವು, ಅಗಲದಾವು. His back is broad for all to ride. ಅಂದ್ರೆ ಅದ್ರ ಬ್ಯಾಕ್ ಅದ ಬೆನ್ನು ಹೆಂಗೈತಿ, ಬ್ರಾಡ್ ಐತಿ, ಅಗಲ ಐತಿ. ಬ್ಯಾಕ್ ಮೀನ್ಸ್ ಬೆನ್ನು ಸಮಥಿಂಗ್ ದಟ್ ಪೀಪಲ್ ವಿಲ್ ಸಿಟ್ ಆನ್. ಅದ್ರ ಬೆನ್ನು ಅಗಲ ಐತಿ. ಎಲ್ಲ ಹೆಂಗ ಎಷ್ಟು ಅಗಲ ಐತಿಪ್ಪ ಅಂದ್ರ ಅನೇಕ ಜನರು ಅದ್ರ ಮೇಲೆ ಕೂತು ಸವಾರಿ ಮಾಡಬಹುದು. ಟು ರೈಡ್ ಮೀನ್ಸ್ ಗೋ ಫ್ರಮ್ ಪ್ಲೇಸ್ ಟು ಪ್ಲೇಸ್. ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಆ ಒಂದು ಆನೆ ಬೆನ್ನ ಮೇಲೆ ಕುಂತು ಹೋಗಬಹುದಾದಷ್ಟು ಅದರ ಒಂದು ಬ್ಯಾಕ ವೈಡ್ ಐತಿ, ಅಗಲ ಐತಿ ಅಂತ ಹೇಳ್ತಾರು. ಅಂಡ್ ದಿ ಎಲಿಫೆಂಟ್ ಈಸ್ ಬಿಗ್, ಹಿ ಈಸ್ ಕೈಂಡ್ ಟು. ದಿ ಎಲಿಫೆಂಟ್ ಈಸ್ ಬಿಗ್ ಅಂಡ್ ಹಿ ಈಸ್ ಕೈಂಡ್ ಟು. ಅಂದ್ರೆ ಅದಕ್ಕೊಂದು ಕಂಪ್ಯಾಷನ್ ಐತಿ, ಪಿಟಿ ಐತಿ. ಸಣ್ಣ ಸಣ್ಣ ಮಕ್ಕಳು ಬಂದ್ರೆ ಅದು ಸಿಟ್ಟಿ ಬರುವುದಲ್ಲ. ಓಕೆ, ಅದು ಅವರ ಕೈ ಮೇಲೆ ಒಂದು ತನ್ನ ಸೊಂಡಿಲಿಟ್ಟ ಒಂದು ಇದನ್ನ ಮಾಡ್ತೈತಿ. ಅವ್ರಿಗೆ ಒಂಥರ ಮಕ್ಕಳಿಗೆ ಅದು ಒಂದು ಮನರಂಜನೆ ಕೊಡ್ತೈತಿ. ಓಕೆ, ಶಿ ಈಸ್ ಕೈಂಡ್ ಟು. ಕೈಂಡ್ ಮೀನ್ಸ್ ಕಂಪ್ಯಾಷನೇಟ್. ಕೈಂಡ್ ಮೀನ್ಸ್ ಕಂಪ್ಯಾಷನೇಟ್ ಅಂದ್ರೆ ಕರುಣೆಯುಳ್ಳ. ಕರುಣೆಯುಳ್ಳದಂತ ಒಂದು ಪ್ರಾಣಿ ಆಗೈತಿ. ಯಾವುದು ಎಲಿಫೆಂಟ್ ಅಂತ ಅಂತಾನು. ಶಿ ಕ್ಯಾರೀಸ್ ದಿ ಚಿಲ್ಡ್ರನ್ ರೌಂಡ್ ದಿ ಜೂ. ಅಂದ್ರೆ ಅದು ಮಕ್ಕಳನ್ನ ತನ್ನ ಬೆನ್ನ ಮೇಲೆ ಕುಣಿಸಿಕೊಂಡು ಜೂದ ಸುತ್ತಲೂ, ಒಂದು ಪ್ರಾಣಿ ಸಂಗ್ರಹಾಲಯ ಸುತ್ತಲೂ ಮಕ್ಕಳನ್ನ ವೈದ್ಯತಿ ರೌಂಡ್ ಹಾಕಿಸ್ತೈತಿ ಅಂತ ಈ ರೀತಿಯಾಗಿ ಅವ ಇಲ್ಲೇ ಎಲಿಫೆಂಟ್ ಅನ್ನ ಕುರಿತು ಒಂದು ಪೊಯಮ್ಸ್ ಗಳನ್ನ ಒಂದು ರಚನೆ ಮಾಡಿ ಅವುಗಳನ್ನ ಸಂಗ್ರಹ ರೂಪದಲ್ಲಿ ಅಂದ್ರೆ ಪೊಯೆಟ್ರಿ ರೂಪದಲ್ಲಿ ಇಲ್ಲೇ ಕೊಟ್ಟಾನು. ಓಕೆ, ಇನ್ನೊಂದು ಶಬ್ದ ನೋಡ್ರಿ, ರೈಡ್ ಮೀನ್ಸ್ ಟ್ರಾವೆಲ್ ಆನ್. ರೈಡ್ ಮೀನ್ಸ್ ಟ್ರಾವೆಲ್ ಆನ್ ಅಂದ್ರೆ ಸವಾರಿ ಮಾಡುವುದು. ಕೈಂಡ್ ಮೀನ್ಸ್ ಹೆಲ್ಪ್ಫುಲ್, ಕೇರಿಂಗ್ ಆರ್ ಕಂಪ್ಯಾಷನೇಟ್, ಕರುಣೆಯುಳ್ಳ, ಕಾಳಜಿ ಮಾಡತಕ್ಕಂತ. ಓಕೆ, ಈ ರೀತಿಯಾಗಿ ನೀವು ಇದನ್ನ ಪದ್ಯವನ್ನ ತಿಳ್ಕೊರಿ. ಲೆಟ್ ಅಸ್ ಗೋ ಟು ಕಂಪ್ರಹೆನ್ಷನ್. ಕಂಪ್ರಹೆನ್ಷನ್ ಮೀನ್ಸ್ ಎಬಿಲಿಟಿ ಟು ಅಂಡರ್ಸ್ಟ್ಯಾಂಡ್, ಎಬಿಲಿಟಿ ಟು ನೋ, ಗ್ರಾಸ್ಪ್ ಅಂದ್ರೆ ಗ್ರಹಿಕಾ ಸಾಮರ್ಥ್ಯ, ತಿಳಿದುಕೊಳ್ಳುವ ಒಂದು ಶಕ್ತಿಯ ಕಂಪ್ರಹೆನ್ಷನ್ ಅಂತಾರು. ಅದರಲ್ಲಿ ಒಂದನೇ ಬರೆದಪ್ಪ ಅಂದ್ರೆ ಆನ್ಸರ್ ದಿ ಫಾಲೋಯಿಂಗ್ ಕ್ವಶನ್ಸ್. ಕೆಳಗ ಕ್ವಶನ್ ಕೊಟ್ಟಾರು, ಅವುಗಳಿಗೆ ನಾವು ಆನ್ಸರ್ ಮಾಡೋಣ. ಓಕೆ, ಫಸ್ಟ್ ಕ್ವಶನ್ ಇಸ್ ದಟ್ ವಾಟ್ ಕಲರ್ ಇಸ್ ದಿ ಎಲಿಫೆಂಟ್. ವಾಟ್ ಕಲರ್ ಇಸ್ ದಿ ಎಲಿಫೆಂಟ್ ಅಂದ್ರೆ ಆನೆ ಯಾವ ಕಲರ್ ಐತಿಪ್ಪ ಅಂದ್ರೆ ಆನ್ಸರ್. ಫಸ್ಟ್ ಆನ್ಸರ್ ಈಸ್ elephant is grey color. ಅಂದ್ರೆ ಅದು ಕಂದು ಬಣ್ಣವನ್ನು ಹೊಂದಿದ್ದಾಗಿದೆ. ಓಕೆ, ಅಂಡ್ ಸೆಕೆಂಡ್ ಕ್ವಶನ್
How long does the elephant walk each day? How long does the elephant walk each day? ಪ್ರತಿದಿನ ಅದು ಎಷ್ಟು ದೂರ ನಡೆಯುತ್ತೆ ಅಂತ ಯಾರು ನಾವೇನ್ ಬರೆಯಪ್ಪ ಅಂದ್ರೆ answer for second question is the elephant walks for miles each day. The elephant walks for miles each day ಅಂದ್ರೆ ಪ್ರತಿದಿನ ಅದು ಮೈಲುಗಳಷ್ಟು ದೂರ ಅದು ನಡಿತೈತಿ. ಥರ್ಡ್ ಕ್ವಶನ್, ಹೌ ಇಸ್ ದಿ ಎಲಿಫೆಂಟ್ಸ್ ಟ್ರಂಕ್? ಇಲ್ಲಿ ನೋಡಿ, ಹೌ ಇಸ್ ದಿ ಎಲಿಫೆಂಟ್ಸ್ ಟ್ರಂಕ್ ಮಾತಿ ಇಲ್ಲಿ ಅಪೋಸ್ಟ್ರೋಫ್ ಐತಿ, ಬಟ್ ಇಲ್ಲಿ ನಂತರ ಏನೈತಿ ಅಪೋಸ್ಟ್ರೋಫ್ ಆದ ನಂತರ ನೌನ್ ಐತಿ. ಸೊ ಹಿಯರ್ ಯು ಹ್ಯಾವ್ ಟು ಯೂಸ್ ಎಲಿಫೆಂಟ್ಸ್. ಇದು ಪೊಸೆಸಿವ್ ಕೇಸ್ ಆಗುತ್ತೆ. ಓಕೆ, ಎಲಿಫೆಂಟ್ಸ್ ಟ್ರಂಕ್ ಅನ್ನೋದು ಪೊಸೆಸಿವ್ ಕೇಸ್ ಆಗುತ್ತೆ. ಅಂದ್ರೆ ಆನೆಯ ಟ್ರಂಕ್ ಸೊಂಡ್ಲಿ ಹೆಂಗೈತಿ ಯಾರು ದಿ ಎಲಿಫೆಂಟ್ಸ್ ಟ್ರಂಕ್ ಈಸ್ ಲಾಂಗ್. The elephant's trunk is long. ಉದ್ದತಿ ಬರೀಬೇಕು. ಓಕೆ, ಅಪೋಸ್ಟ್ರೋಫ್ ಬಂದ್ರ ಇಲ್ಲಿ ಎಸ್ ಇದು ಈಜು ಆಗತಿ, ಹ್ಯಾಜು ಆಗತಿ, ಆಮೇಲೆ ಪೊಸೆಸಿವ್ ಕೇಸು ಆಗಿರ್ತೈತಿ. ಓಕೆ, ಫೋರ್ತ್ ಕ್ವಶನ್, ವಾಟ್ ಡಸ್ ದಿ ಟ್ರಂಕ್ ಕಮ್ ಔಟ್ ಫಾರ್? ಅಂದ್ರ ಎದಕ್ಕಾಗಿ ಆ ಒಂದು ಆನೆ ಸೊಂಡಿಲು ಹೊರಗಡೆ ಬರ್ತೈತಿ, ಉದ್ದಕ್ಕದು ಆನೆ ಸೊಂಡಿಲನ್ನ ಚಾಸ್ತೈತಿಪ್ಪ ಅಂದ್ರೆ ದಿ ಟ್ರಂಕ್ ಕಮ್ಸ್ ಔಟ್ for a cake or bun. For a cake or ಬನ್, ಒಂದು ಕೇಕ್ ಅಥವಾ ಬನ್ ಅನ್ನ ತಿನ್ನುವುದಕ್ಕಾಗಿ ಏನ್ ಮಾಡೈತಿ ಎಲಿಫೆಂಟ್ ಸೊಂಡಿ ಹೊರಗಡೆ ಬರ್ತೈತಿ. ಅದು ಉದ್ದಕ ಸೊಂಡಿಯನ್ನ ಚಾಚಿ ಆಹಾರವನ್ನ ತಗೋತೈತಿ. ಫಿಫ್ತ್ ಕ್ವಶನ್, ಮೆನಿ ಪೀಪಲ್ ಕ್ಯಾನ್ ರೈಡ್ ಆನ್ ದಿ ಎಲಿಫೆಂಟ್, ವೈ? ಮೆನಿ ಪೀಪಲ್ ಕ್ಯಾನ್ ರೈಡ್ ಆನ್ ದಿ ಎಲಿಫೆಂಟ್, ವೈ? ಅಂದ್ರೆ ಅನೇಕ ಜನರು ಅದ್ರ ಮೇಲೆ ಕುಂತು ಸವಾರಿ ಮಾಡಬಲ್ಲರು. ವೈ? ಯಾಕೆ? ಫಾರ್ ವಿಚ್ ರೀಸನ್? ಬಿಕಾಸ್ ಇಟ್ ಹ್ಯಾಸ್ ಅ ಬ್ರಾಡ್ ಬ್ಯಾಕ್. Many people can ride on the elephant because it has broad back. ಅದು ಅಗಲವಾದ ಬೆನ್ನನ್ನು ಹೊಂದಿರುವುದರಿಂದ ಅನೇಕ ಜನರು ಅದರ ಮೇಲೆ ಕುಂತು ಸವಾರಿ ಮಾಡಬಲ್ಲರು. ಸಿಕ್ಸ್ತ್ ಕ್ವಶನ್, ವೇರ್ ಡಸ್ ದಿ ಎಲಿಫೆಂಟ್ ಟೇಕ್ ದಿ ಚಿಲ್ಡ್ರನ್? ವೇರ್ ಡಸ್ ದಿ ಎಲಿಫೆಂಟ್ ಟೇಕ್ ದಿ ಚಿಲ್ಡ್ರನ್ ಅಂದ್ರೆ ಅದು ಮಕ್ಕಳನ್ನ ಎಲ್ಲಿ ತೆಗೆದುಕೊಂಡು ಹೋಗತಿ, ಎಲ್ಲಿ ತಗೊಂಡು ಹೋಗತ್ತಪ್ಪ ಅಂದ್ರೆ ದಿ ಎಲಿಫೆಂಟ್ takes the children around the zoo. Around or around the zoo ಅಂದ್ರ ಒಂದು ಜೂದ ಸುತ್ತಲೂ, ಪ್ರಾಣಿ ಸಂಗ್ರಹಾಲಯದ ಸುತ್ತಲೂ ಒಳಗಡೆ ಅದು ಮಕ್ಕಳ ಸುತ್ತ ಹಾಕೊಂಡ್ ಬರ್ತೈತಿ, ತಿರುಗಾಡ್ಸ್ಕೊಂಡ್ ಬರ್ತೈತಿ. ಇಲ್ಲಿ ನೋಡ್ರಿ, ಕ್ವಶನ್ ಒಳಗ ಡಸ್ ಬಂದಿತ್ತಪ್ಪ ಅಂದ್ರ ವರ್ಬಕ ನೀವು ಎಸ್ ಹಚ್ಚಬೇಕು. ಹಿ ಸಿ ಇಟ್ ಇದ್ದಾಗ ಮುಂದೆ ಡಿಡ್ ಬಂದಿರ ವರ್ಬ್ ಅನ್ನ ನೀವು ವಿ1 ಇರ್ತೈತಿ ವರ್ಬ್, ಅದನ್ನ ವಿ2 ಗೆ ಕನ್ವರ್ಟ್ ಮಾಡಬೇಕು ವೆನ್ ಯು ರೈಟ್ ಆನ್ಸರ್. ಓಕೆ, ಅಂಡ್ ಸೆವೆಂತ್ ಕ್ವಶನ್, say the following pairs of words together. ಕೆಳಗಿನ ಒಂದು ಶಬ್ದಗಳ ಜೋಡಿಗಳನ್ನು ಕೊಟ್ಟಾರು, ಅವುಗಳನ್ನ ಒಟ್ಟಾರೆಯಾಗಿ ಹೇಳ್ರಿ ವರ್ಡ್ ಅಂತ ಹೇಳ್ಯಾರು. ಗ್ರೇ, ಡೇ, ಫನ್, ಬನ್, ವೈಡ್, ರೈಡ್, ಟು, ಜೂ. These are rhyming words. Okay, rhyming words will end
with the same pronunciation or same sound. Okay, these are called rhyming words. So in the seventh question they have given four rhyming words, pair of four rhyming words, ಎರಡು ನಾಲ್ಕು rhyming words ಗಳ ಒಂದು ಜೋಡಿಗಳನ್ನು ಕೊಟ್ಟರು, ಅವುಗಳನ್ನು ನೀವು ಓದ್ರಿ. ಇನ್ನು ಆಕ್ಟಿವಿಟಿ ನೋಡ್ರಿ, ಕಂಪ್ಲೀಟ್ ದಿ ಡಾಟೆಡ್ ಪಿಕ್ಚರ್ ಆಫ್ ದಿ ಎಲಿಫೆಂಟ್ ಗಿವನ್ ಬಿಲೋ. ಕೆಳಗಡೆ ಒಂದು ಡಾಟ್ ಅದ ಚಿಕ್ಕಿಗಳ ರೂಪದಲ್ಲಿ ಎಲಿಫೆಂಟ್ ಅನ್ನ ಚಿತ್ರ ಕೊಟ್ಟರು, ಅದನ್ನ ನೀವು ಕಂಪ್ಲೀಟ್ ಮಾಡೋದನ್ನ ಪೆನ್ಸಿಲ್ ಅಥವಾ ಪೆನ್ ಇಂದ ಅದನ್ನ ಆ ಒಂದು ಡಾಟ್ ಗಳನ್ನ ಜಾಯಿನ್ ಮಾಡ್ರಿ. ರೈಟ್ ದಿ ನೇಮ್ಸ್ ಆಫ್ ದಿ ಡಿಫರೆಂಟ್ ಪಾರ್ಟ್ಸ್, ಅಂದ್ರೆ ಬೇರೆ ಬೇರೆ ಭಾಗಗಳ ಹೆಸರುಗಳನ್ನ ಬರೀರಿ. ಡಿಸ್ಕಸ್ ವಿತ್ ಯುವರ್ ಪಾರ್ಟ್ನರ್ ಅಂಡ್ ಮೇಕ್ 4 ಸೆಂಟೆನ್ಸಸ್. ನಿಮ್ಮ ಜೊತೆಯಲ್ಲಿ ಇರತಕ್ಕಂತ ಪಾರ್ಟ್ನರ್ ಮೀನ್ಸ್ ಒನ್ ಹೂ ಸ್ಟಡಿ ವಿತ್ ಯು, ನಿಮ್ ಜೋಡಿ ಅಭ್ಯಾಸ ಮಾಡ್ತಕ್ಕಂತ ಅಂತ ವಿದ್ಯಾರ್ಥಿಗಳ ಜೋಡಿ ನೀವು ಡಿಸ್ಕಸ್ ಮಾಡಿ ಮೇಕ್ 4 ಸೆಂಟೆನ್ಸಸ್, ಅಂದ್ರೆ ಆನೆಯ ಕುರಿತು ಅದರ ಭಾಗಗಳ ಕುರಿತು 4 ಸೆಂಟೆನ್ಸ್ ಗಳನ್ನು ಮಾಡಿ. ಒನ್ ಈಸ್ ಡನ್ ಫಾರ್ ಯು, ಅಂದ್ರೆ ಅವ್ರು ಈಗಾಗಲೇ ಒಂದನ್ನು ಕೊಟ್ಟರು. ಓಕೆ, ವಾಟ್ ದೇ ಹ್ಯಾವ್ ಗಿವನ್, ದಿ ಸೆಂಟೆನ್ಸ್ that they have given is the elephant has small eyes compared to the other parts of the elephant, its eyes are very small. ಕಣ್ಣುಗಳು ಮಾತ್ರ ಸಣ್ಣ ಇರ್ತಾವೆ ನೋಡ್ರಿ, ಉಳಿಕಿದೆಲ್ಲವೂ ಆ ಒಂದು ಆನೆಯ ಪಾರ್ಟ್ಸ್ ಗಳೆಲ್ಲವೂ ದೊಡ್ಡನೇ ಇರ್ತಾವು, ಎಲ್ಲವೂ ಬಿಗ್ ಇರ್ತಾವು. ಓಕೆ, ದಿ ಎಲಿಫೆಂಟ್ ಹ್ಯಾಸ್ ಸ್ಮಾಲ್ ಐಸ್ ಅಂತ ಅವರು ಒಂದು ಸೆಂಟೆನ್ಸ್ ಕೊಟ್ಟರು. ನಾವು ಅದರ್ 4 ಸೆಂಟೆನ್ಸ್ ನೋಡೋಣ. ಅಂಡ್ we know by reading this poetry that the elephant's size, the elephant is big, that is one sentence. The elephant is gray, ಅಂದ್ರೆ ಅದರ ಬಣ್ಣ ಹೆಂಗೈತಿ, ಗ್ರೇ ಕಲರ್ ಐತಿ, ಸೆಕೆಂಡ್ ಸೆಂಟೆನ್ಸ್. ಇಟ್ಸ್ ಟ್ರಂಕ್ ಈಸ್ ಲಾಂಗ್ ಅಂತ ಯೂಸ್ ಮಾಡ್ಬೋದು, ಅಂಡ್ ಇಟ್ಸ್ ಬ್ಯಾಕ್ ಈಸ್ ಬ್ರಾಡ್ ಅಂತ ಯೂಸ್ ಮಾಡ್ಬೋದು. ಓಕೆ, ಅಂಡ್ ಇಟ್ಸ್ ಇಯರ್ಸ್ ಆರ್ ವೈಡ್, ಅಂದ್ರೆ ಅದು ಕಿವಿಗಳು ಅಗಲದಾವು. ವೈಡ್ ಅಂಡ್ ಬ್ರಾಡ್ ಬೋತ್ ಆರ್ ಸಿನೋನಿಮ್ಸ್, ಎರಡು ಅಗಲ ಅಂತಾನೆ ಅರ್ಥ ಮೀನಿಂಗ್ ಕೊಡ್ತಾವೆ. ಓಕೆ, ಈ ರೀತಿಯಾಗಿ ನೀವು 4 ಸೆಂಟೆನ್ಸ್ ಗಳನ್ನ ಆನೆಯ ಪಾರ್ಟ್ಸ್ ಗಳ ಕುರಿತು, ಅದರ ದೇಹದ ಭಾಗಗಳ ಕುರಿತು ನೀವು 4 ಸೆಂಟೆನ್ಸಸ್ ಅನ್ನ ಬರೀಬೇಕಾಗ್ತದ. ಓಕೆ, ಇಲ್ಲಿ ನೋಡಿ, ಸಮ್ ಒನ್ ಹ್ಯಾಸ್ ಗಿವನ್ ಅ ಸ್ಟೇಟ್ಮೆಂಟ್, ಅನಿಮಲ್ಸ್ ಆರ್ ಮೈ ಫ್ರೆಂಡ್ಸ್ ಅಂಡ್ ಐ ಡೋಂಟ್ ಹಂಟ್ ಮೈ ಫ್ರೆಂಡ್ಸ್. ದಿಸ್ ಸ್ಟೇಟ್ಮೆಂಟ್ ಹ್ಯಾಸ್ ಗಿವನ್ ಬೈ ಜಾರ್ಜ್ ಬರ್ನಾರ್ಡ್ ಶಾ. ಜಾರ್ಜ್ ಬರ್ನಾರ್ಡ್ ಶಾ ಅಂತಕ್ಕಂಥವು ಒಂದು ಸ್ಟೇಟ್ಮೆಂಟ್ ಕೊಟ್ಟನು. ಅನಿಮಲ್ಸ್ ಆರ್ ಮೈ ಫ್ರೆಂಡ್ಸ್ ಹೇಳ್ತಾ ನಾವು, ಅನಿಮಲ್ಸ್ ಆರ್ ಮೈ ಫ್ರೆಂಡ್ಸ್, ಪ್ರಾಣಿಗಳು ನನ್ನ ಸ್ನೇಹಿತರದಾರು. ಐ ಡೋಂಟ್ ಹಂಟ್ ಮೈ ಫ್ರೆಂಡ್ಸ್, ನಾನು ಅವುಗಳನ್ನ ಕೊಲ್ಲುವುದಿಲ್ಲ. ಹಂಟ್ ಮೀನ್ಸ್ ಕಿಲ್ ಫಾರ್ ಎಂಟರ್ಟೈನ್ಮೆಂಟ್ ಆರ್ ಫುಡ್. ಓಕೆ, ಒಂದು ಮನರಂಜನೆಗಾಗಿ ಅಥವಾ ಆಹಾರಕ್ಕಾಗಿ ಪ್ರಾಣಿಗಳನ್ನ ಬೇಟೆಯಾಡ್ತಾರು. ನಾನು ಆ ರೀತಿ ನನ್ನ ಫ್ರೆಂಡ್ಸ್ ಗಳನ್ನ, ಪ್ರಾಣಿಗಳು ನನ್ನ ಫ್ರೆಂಡ್ಸ್ ಗಳು, ಆದ್ರೆ ನಾನು ಅವ್ರನ್ನ ಕೊಲ್ಲುವುದಿಲ್ಲ ಅಂತವ ಜಾರ್ಜ್ ಬರ್ನಾರ್ಡ್ ಶಾ ಇಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ. ಓಕೆ, ದಿಸ್ ಈಸ್ ಆಲ್ ಅಬೌಟ್ ದಿ ಪೊಯೆಟ್ರಿ ಆಫ್ ದಿ ಎಲಿಫೆಂಟ್. ಓಕೆ, ಹೋಪ್ ಇಟ್ ವಿಲ್ ಹೆಲ್ಪ್ ಯು ಟು ಅಂಡರ್ಸ್ಟ್ಯಾಂಡ್ this poetry and learn well. Okay, if you liked this video, don't forget to subscribe my channel, give a like to this video and share with your friends. Okay, thank you. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಗುಡ್ ಬೈ, ಟೇಕ್ ಕೇರ್, ಬಾಯ್ ಬಾಯ್.